ಹೊಸ ವರ್ಷಕ್ಕೆ ಶಾಕ್ ಕೊಡೋದಕ್ಕೆ ಕರ್ನಾಟಕ ಸರ್ಕಾರ ರೆಡಿಯಾಗಿದೆ. ಈಗಾಗಲೇ ಬೆಲೆ ಏರಿಕೆಗೆ ನಲುಗಿ ಹೋಗಿರುವ ಬಡ ಮತ್ತು ಮಧ್ಯಮ ವರ್ಗದವರ ಮೇಲೆ ಮತ್ತೊಂದು ಬರೆ ಬೀಳುವ ಸಾಧ್ಯತೆ ಇದೆ. KSRTC ಬಸ್ ಪ್ರಯಾಣ ದರ ಏರಿಕೆ ಮಾಡುವಂತೆ 4 ನಿಗಮಗಳು ಪ್ರಸ್ತಾವನೆ ಸಲ್ಲಿಸಿವೆ. ರಾಜ್ಯದ 4 ಬಸ್ ನಿಗಮಗಳು 15% ಪ್ರಯಾಣ ದರ ಹೆಚ್ಚಳ ಮಾಡಬೇಕು ಅಂತ ಮನವಿ ಮಾಡಿವೆ. ಹೀಗಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. 6 ತಿಂಗಳ ಹಿಂದೆಯೇ ದರ ಏರಿಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ. ಈ ಕುರಿತು ಚರ್ಚೆ ನಡೀತಾ ಇದೆ ಅಂತ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ. ಈಗಾಗಲೇ ಮಹಿಳೆಯರು ಶಕ್ತಿ ಯೋಜನೆಯಡಿಯಲ್ಲಿ ರಾಜ್ಯದಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ. ಆದರೆ ಪುರುಷರಿಗೆ ಮಾತ್ರ ದರ ಏರಿಕೆ ಬಿಸಿ ತಟ್ಟಲಿದೆ. ಇಂಧನ ಬಿಡಿಭಾಗಗಳು ಹಾಗೂ ಟೈರ್ಗಳ ಬೆಲೆಗಳು ಹೆಚ್ಚಾಗಿವೆ. ಹೆಚ್ಚಿನ ಆದಾಯವು ಉದ್ಯೋಗಿಗಳ ಸಂಬಳಕ್ಕೆ ಹೋಗುತ್ತೆ. ಹಾಗಾಗಿ ದರ ಪರಿಷ್ಕರಣೆ ಅನಿವಾರ್ಯವಾಗಿದೆ ಅನ್ನೋದು KSRTC ಅವರ ವಾದ. KSRTC ಬಸ್ ಪ್ರಯಾಣ ದರ ಹೆಚ್ಚಳ ಆಗುವ ಸಾಧ್ಯತೆ ಇದೆ. ಯಾಕಂದರೆ 4 ನಿಗಮಗಳು ಸಹ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಸಲ್ಲಿಸಿವೆ. ಈಗೇನು ಪ್ರಯಾಣ ದರ ಇದೆ ಇದು 15% ಜಾಸ್ತಿ ಆಗ್ಬೋದು ಅಂತ. ಅಂದರೆ ಒಂದು 200 ರೂಪಾಯಿ ಒಂದು ಪ್ರಯಾಣ ದರ ಇದೆ ಅಂತಂದರೆ ಅದಕ್ಕೆ ಒಂದು 30 ರೂಪಾಯಿ ಜಾಸ್ತಿ ಆಗುತ್ತೆ. 50 ರೂಪಾಯಿ ಪ್ರಯಾಣ ದರ ಇದೆ ಅಂತಂದರೆ 57.5 ರೂಪಾಯಿ ಆಗುತ್ತೆ. ಹಾಗಾಗಿ 4 ನಿಗಮಗಳು ಸಹ 15% ಪ್ರಯಾಣ ದರವನ್ನು ಏರಿಕೆ ಮಾಡಲಿಕ್ಕೆ ಚಿಂತನೆ ಮಾಡ್ತೇವೆ. ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದೆ. ಸರ್ಕಾರದಿಂದ ಅನುಮತಿ ಸಿಕ್ಕರೆ ಬಸ್ ಪ್ರಯಾಣ ದರ ಹೊಸ ವರ್ಷದಿಂದಲೇ ಏರಿಕೆ ಆಗುವ ಸಾಧ್ಯತೆ ಇದೆ. ಈಗ ಏರಿಕೆ ಆಗೋದ್ರಿಂದ ಏನು ಹೊರೆ, ಈಗ ಮಹಿಳೆಯರಿಗಂತೂ ಶಕ್ತಿ ಯೋಜನೆ ಇದೆ. ಆ ಯೋಜನೆಯಲ್ಲಿ ಅವರಿಗೆ ಉಚಿತ ಪ್ರಯಾಣ ಇದೆ. ಅವರು ಓಡಾಡ್ತಾ ಇದ್ದಾರೆ. ಟಿಕೆಟ್ ತಗೋತಾ ಇರೋದು ಪುರುಷರು. ಹಾಗಾಗಿ ಹೊರೆ ಏನಿದೆ ಇದು ಪುರುಷರ ಮೇಲೆಯೇ ಆಗುತ್ತೆ. ಆದರೆ ಸಚಿವರು ರಾಮಲಿಂಗಾರೆಡ್ಡಿ ಅವರು ಹೇಳೋದೇನು ಅಂತಂದರೆ, ಇಂಧನ ಬಿಡಿಭಾಗಗಳು ಮತ್ತು ಟೈರ್ಗಳ ಬೆಲೆ ಹೆಚ್ಚಾಗಿದೆ. ಈ ಹೆಚ್ಚಿನ ಆದಾಯ ಏನು KSRTC ಸಾರಿಗೆ ಸಂಸ್ಥೆ 4 ನಿಗಮಗಳೇ ಬರುತ್ತೆ. ಅದಕ್ಕೆ ಬಹುತೇಕ ಪಾಲು ಉದ್ಯೋಗಿಗಳ ಸಂಬಳಕ್ಕೆ ಹೋಗುತ್ತೆ. ಹಾಗಾಗಿ ದರ ಪರಿಷ್ಕರಣೆ ಅನಿವಾರ್ಯ ಅಂತ ಈ ನಿಗಮಗಳು ಹೇಳ್ತಾ ಇವೆ. ಇಂಧನ ಬೆಲೆ ಹೆಚ್ಚಾಗಿದೆ, ಟೈರ್ಗಳ ಬೆಲೆ ಹೆಚ್ಚಾಗಿದೆ, ಬಿಡಿಭಾಗಗಳ ಬೆಲೆ ಹೆಚ್ಚಾಗಿದೆ. ಭಾಳ ವರ್ಷ ಆಯಿತು ರೇಟ್ ಜಾಸ್ತಿ ಮಾಡಿಲ್ಲ. ಈಗ ರೇಟ್ ಜಾಸ್ತಿ ಮಾಡಬೇಕಾಗಿದೆ, ಅನಿವಾರ್ಯ ಆಗಿದೆ. ಹಾಗಾಗಿ ಏನು ದರ ಏರಿಕೆ ಇದೆ ಈ ಪ್ರಸ್ತಾವನೆಗೆ ಅನುಮತಿಯನ್ನು ಕೊಡಿ ಅಂತ 4 ನಿಗಮಗಳು ಸರ್ಕಾರಕ್ಕೆ ಈಗ ಮನವಿಯನ್ನು ಸಲ್ಲಿಸಿವೆ.